ಹೈದರಾಬಾದಿಗೆ ಬಂದ ಮೇಲೆ ಚಾರ್ಮಿನಾರ್ ನೋಡಿಲ್ಲ ಅಂತಂದರೆ ಹೈದರಾಬಾದ್ ಟ್ರಿಪ್ ಇನ್ಕಂಪ್ಲೀಟ್ ಅನಿಸುತ್ತೆ. ಹಾಗಾಗಿ ಬನ್ನಿ ಚಾರ್ಮಿನಾರನ್ನು ನೋಡೋಣ. ಯಪ್ಪ ಜನ ಸಾಗರ, ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಒಂದು ಹೆಜ್ಜೆ ಇಡೋದಕ್ಕೂ ತುಂಬ ಪರದಾಡಬೇಕಾಗಿತ್ತು. ಟಿಕೆಟ್ ಪ್ರೈಸ್ ಒಬ್ಬರಿಗೆ 25 ರೂಪಾಯಿಗಳು. ಬನ್ನಿ ಈಗ ಚಾರ್ಮಿನಾರ್ನ ಮೇಲ್ಗಡೆ ಹೋಗೋಣ. ಇಲ್ಲಿ ಸ್ಟೆಪ್ಸ್ಗಳು ಎಷ್ಟು ಕಿರಿದಾಗಿದೆ, ಎಷ್ಟು ಸಣ್ಣದಾಗಿದೆ ಅಂತಂದರೆ ನಮ್ಮ ಪೂರ್ತಿ ಪಾದವನ್ನು ಕೂಡ ಅದರಲ್ಲಿ ಇಡೋದಕ್ಕಾಗೋದಿಲ್ಲ. ಅಷ್ಟು ಕಿರಿದಾದ ದಾರಿಯಲ್ಲಿ ನಾವು ಮೇಲೆ ಹತ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ವಯಸ್ಸಾದವರಿಗೆ ಹಾಗೂ ಕಾಲು ನೋವು ಇರೋರಿಗೆ ಮೇಲ್ಗಡೆ ಹೋಗೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅವರನ್ನು ಮೇಲ್ಗಡೆ ಕರ್ಕೊಂಡು ಹೋಗಬೇಡಿ. ಇನ್ನು ಮೇಲ್ಗಡೆ ಯಾವ ರೀತಿಯ ವ್ಯೂ ಇದೆ ಅಂತ ನೋಡೋಣ. ಇಲ್ಲಿರುವ ಸೂಕ್ಷ್ಮ ಕೆತ್ತನೆಗಳು ತುಂಬ ಆಕರ್ಷಕವಾಗಿದೆ. ಇನ್ನು ಮೇಲ್ಗಡೆಯಿಂದ ಕೆಳಗಿನ ವ್ಯೂ ಯಾವ ಥರ ಇದೆ ಅಂತ ನೋಡೋಣ. ನಾನು ಆವಾಗಲೇ ಹೇಳಿದೆ ಜನ ಸಾಗರ ಅಂತ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಯಾಕಂತಂದರೆ ಚಾರ್ಮಿನಾರ್ ಬರೀ ಚಾರ್ಮಿನಾರ್ಗಷ್ಟೇ ಫೇಮಸ್ ಅಲ್ಲ, ಇದು ಮಾರ್ಕೆಟ್ಗೂ ಕೂಡ ಅಷ್ಟೇ ಫೇಮಸ್. ಅದರಲ್ಲೂ ಹೆಣ್ಣು ಮಕ್ಕಳ ಸಾಮಗ್ರಿಗಳಿಗೆ ಇದು ತುಂಬ ಫೇಮಸ್ ಆಗಿದೆ ಹೈದರಾಬಾದ್ನಲ್ಲಿ. ಎಸ್ಪೆಷಲಿ ಬಳೆಗಳ ಮಾರುಕಟ್ಟೆಗಳಿಗೆ ಇದು ತುಂಬ ಫೇಮಸ್ ಆಗಿದೆ. ಹಾಗೆಯೇ ಇಲ್ಲಿ ಸುಗಂಧ ದ್ರವ್ಯಗಳು, ಬುಕ್ಸ್ಗಳು ಕೂಡ ಲಭ್ಯ ಇರುತ್ತೆ. ಇನ್ನು ನೈಟ್ ವ್ಯೂ ಹೇಗಿದೆ ಅಂತ ನೋಡೋಣ. ಇದು ಚಾರ್ಮಿನಾರ್ನ ನೈಟ್ ವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.